ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಮನೆ, ಶಿರಸಿ. ಆತ್ಮೀಯ ವೀಕ್ಷಕರೇ, ಆತ್ಮೀಯ ಸಾಧಕರೇ, ತಮಗೆಲ್ಲರಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ, ಇವತ್ತು ಈ ಒಂದು ಪಿಗ್ಮೆಂಟೇಷನ್ ಮುಖ್ಯವಾಗಿ ಕುತ್ತಿಗೆ ಹತ್ತಿರ ಕಪ್ಪಾಗತ್ತೆ ಕೆಲವರಿಗೆ. ಆಮೇಲೆ ಎಲ್ಬೋ ಅಥವಾ ಈ ಮೊಣಕೈಯ ತುದಿಯಲ್ಲಿ ಇಲ್ಲಿ ಕಪ್ಪಾಗಿರುತ್ತೆ. ಹಾಗೆಯೇ ಕಾಲಲ್ಲಿ ಕಪ್ಪಾಗಿರುತ್ತೆ. ಹಾಗೆಯೇ ಮಂಡಿ ತುದಿಯಲ್ಲಿ ಕಪ್ಪಾಗಿರುತ್ತೆ. ಈ ಥರ ಹೈಪರ್ ಪಿಗ್ಮೆಂಟೇಷನ್ ಆದಾಗ ಏನು ಮಾಡಬೇಕು, ಮನೆಮದ್ದುಗಳು ಏನು, ಒಂದು 4 ಹಂತದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇದಕ್ಕೂ ಪೂರ್ವದಲ್ಲಿ ಇವುಗಳು ಬರದೇ ಇದ್ದಾಗ ತಡಿಲಿಕ್ಕೆ ನಾವು ಒಂದೇ ಕಡೆ ಪ್ರೆಷರ್ ಹಾಕೋದನ್ನು ಬಿಡಬೇಕು. ಕೆಲವರು ಒಂದೇ ಥರ ಕುತ್ಕೊಂಡಿರ್ತಾರೆ, ಅಲ್ಲಿ ಜಿಡ್ಡುಗಟ್ಟದಂಗೆ ಆಗುತ್ತೆ. ಹಾಗೆಯೇ ಎರಡನೇದು ಸ್ಕಿನ್ ಫ್ರೆಂಡ್ಲಿ ಆಹಾರವನ್ನು ತೆಗೆದುಕೊಳ್ಬೇಕು. ಸ್ಕಿನ್ ಫ್ರೆಂಡ್ಲಿ ಆಹಾರ ಅಂದರೆ ಯಾವುದು? ಹಣ್ಣುಗಳು, ತರಕಾರಿಗಳು, ಜೊತೆಗೆ ನಟ್ಸ್ಗಳು, ಮುಖ್ಯವಾಗಿ ತುಪ್ಪ, ಬೆಣ್ಣೆ, ಮೊಸರು, ಮಜ್ಜಿಗೆ, ಇದೆಲ್ಲವೂ ಕೂಡ ಸ್ಕಿನ್ ಫ್ರೆಂಡ್ಲಿ ಆಹಾರ. ಇವುಗಳನ್ನು ಜಾಸ್ತಿ ನಾವು ಸೇವಿಸಬೇಕು. ಸೊ ಆಗ ನಮಗೆ ಅನುಕೂಲ ಆಗುತ್ತೆ. ಇನ್ನೊಂದು ಸ್ಕಿನ್ ಫ್ರೆಂಡ್ಲಿ ಆಹಾರ ಅಂದರೆ ಅದು ನೀರು. ಜಾಸ್ತಿ ನೀರನ್ನು ಕುಡಿಬೇಕು, ಬಹಳ ಅನುಕೂಲ ಆಗುತ್ತೆ. ಸೊ ಹಾಗೆ ಕನಿಷ್ಠ 3 ರಿಂದ 4 ಲೀಟರ್ಸ್ ನೀರು ಕುಡಿಯೋ ಅನ್ನೋ ಹವ್ಯಾಸವನ್ನು ಬೆಳೆಸ್ಕೋಬೇಕು. ಹಾಗಾದರೆ ಇವತ್ತು ನಾನು ಹೇಳಿದ 4 ಪ್ರಾಸೆಸ್ಸಲ್ಲಿ ನಿಮಗೆ ನಾನು ಈ ಒಂದು ಹೈಪರ್ ಪಿಗ್ಮೆಂಟೇಷನ್ನ ಕಡಿಮೆ ಮಾಡಲಿಕ್ಕೆ, ಕುತ್ತಿಗೆಯ ಭಾಗದಲ್ಲಿ ಕಪ್ಪಾಗಿರೋದನ್ನು, ಹಾಗೆ ಈ ಒಂದು ಮೊಣಕೈ ತುದಿ ಕಪ್ಪಾಗಿರೋದನ್ನು, ಕಾಲಿನ ಒಂದು ಭಾಗದಲ್ಲಿ ಕಪ್ಪಾಗಿರೋದನ್ನು ಕಡಿಮೆ ಮಾಡುವಂಥ ಉಪಾಯವನ್ನು ಹೇಳ್ಕೊಡ್ತೇನೆ ಮನೆಯಲ್ಲೇ. ಯಾವುದೇ ಜಾಸ್ತಿ ಖರ್ಚಿಲ್ಲ, ಜೊತೆಗೆ ಸೈಡ್ ಇಫೆಕ್ಟ್ ಇಲ್ಲ, ಜೊತೆಗೆ ಬೇರು ಸಹಿತ ಕಡಿಮೆ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಮೊದಲನೇ ಉಪಾಯ ಕ್ಲೆನ್ಸಿಂಗ್, ಕ್ಲೀನ್ ಮಾಡಬೇಕು. ಈ ಕ್ಲೀನಿಂಗನ್ನು 2 ಮನೆಮದ್ದನ್ನು ಹೇಳ್ಕೊಡ್ತೇನೆ. ಒಂದು ಪೊಟ್ಯಾಟೊ ಜ್ಯೂಸ್, ಎಲ್ಲರಿಗೂ ಈಸಿಯಾಗಿ ಸಿಗುತ್ತೆ. ಪೊಟ್ಯಾಟೊ ಅಂದರೆ ಆಲೂಗಡ್ಡೆ. ಸೊ ಈ ಒಂದು ಆಲೂಗಡ್ಡೆಯ ಜ್ಯೂಸನ್ನು ಮಾಡಿ, ನೀರು ಹಾಕಬಾರ್ದು, ತಿಕ್ಕು ಜ್ಯೂಸ್ ಇರಬೇಕು ಅಥವಾ ಪೇಸ್ಟ್ ಥರ ಇರಬೇಕು. ಒಂದು ಕಾಟನನ್ನು ತೆಗೆದುಕೊಂಡು ಆ ಕಾಟನ್ನಲ್ಲಿ ಹೀಗೆ ಅದ್ದೋದು, ಆ ಒಂದು ಪಿಗ್ಮೆಂಟೇಷನ್ ಇದ್ದಾಗ ಮಸಾಜ್ ಮಾಡಿ 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 ಕ್ಲೀನ್ ಮಾಡೋದು. ಇದನ್ನು ಡೈಲಿ ಒಂದು 15 ದಿನಗಳ ಕಾಲ ಮಾಡಬೇಕು. ಆಗ ನಿಧಾನವಾಗಿ ಚರ್ಮದ ಬಣ್ಣ ಬದಲಾಗಲಿಕ್ಕೆ ಅನುಕೂಲ ಆಗುತ್ತೆ. ಇದನ್ನು ನಾವು ಕ್ಲೆನ್ಸಿಂಗ್ ಅಂತ ಹೇಳ್ಬೋದು. ಒಂದು ವೇಳೆ ಇದಕ್ಕಿಂತಲೂ ಇನ್ನೂ ಇಫೆಕ್ಟಿವ್ ಅನ್ನಿದೆ, ಅದು ಆ್ಯಪಲ್ ಸಿಡ್ರ್ ವಿನೆಗರ್. ಅದನ್ನು ನಾವು ಹೊರಗಡೆ ಅಂಗಡಿಯಿಂದ ತಂದ್ಕೋಬೇಕಾಗತ್ತೆ. ವಾರದಲ್ಲಿ 3-4 ದಿವಸ ಅಥವಾ ಆಲ್ಟರ್ನೇಟ್ ಡೇ, ದಿನ ಬಿಟ್ಟು ದಿನ ಇದನ್ನು ಮಾಡ್ಬೋದು. ಒಂದು ಅರ್ಧ ಗ್ಲಾಸ್ ನೀರಿಗೆ 1 ಸ್ಪೂನ್ ಆ್ಯಪಲ್ ಸಿಡ್ರ್ ವಿನೆಗರ್ನ ಹಾಕಿ ಮಿಕ್ಸ್ ಮಾಡಿ, ಆ ನೀರಿನಲ್ಲಿ ಕ್ಲೆನ್ಸಿಂಗನ್ನು ಮಸಾಜ್ ಥರ ಮಾಡುವಂಥದ್ದು. ಕಾಟನ್ ಬಾಲ್ ತೆಗೆದುಕೊಂಡು ಚೆನ್ನಾಗಿ ಮಸಾಜ್ ಮಾಡೋದು ಆ ಭಾಗದಲ್ಲಿ. ಸೊ ಹೀಗೆ ಮಾಡೋದ್ರಿಂದ ಒಳ್ಳೆ ಕ್ಲೀನ್ ಆಗುತ್ತೆ. ನೆಕ್ಸ್ಟ್ ಟ್ರೀಟ್ಮೆಂಟಿಗೆ ನಮ್ಮ ದೇಹ ರೆಡಿ ಆಗುತ್ತೆ. ಸೊ ಹಾಗಾದರೆ ಕ್ಲೆನ್ಸಿಂಗ್ ಆಯಿತು. ನೆಕ್ಸ್ಟ್ ಸ್ಟೆಪ್ಪನ್ನು ಈಗ ನಾವು ತಿಳ್ಕೊಳ್ಳೋಣ. ಆದ್ಮೇಲೆ ಈ ಒಂದು ಕ್ಲೆನ್ಸಿಂಗ್ ಆದಮೇಲೆ ನಾವು ಮಾಯಿಶ್ಚರೈಸಿಂಗ್ ಮಾಡಬೇಕು. ಮಾಯಿಶ್ಚರೈಸಿಂಗ್ ಮಾಡೋದ್ರಿಂದಾಗಿ ನಮ್ಮ ಚರ್ಮಕ್ಕೆ ಒಳ್ಳೆ ಕಳೆ ಬರುತ್ತೆ. ಆ ಕಪ್ಪು ಕಲೆ ಹೋಗಲಿಕ್ಕೆ, ಆ ಹೈಪರ್ ಪಿಗ್ಮೆಂಟೇಷನ್ ಕಡಿಮೆ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಇದು ಆದ ಕೂಡಲೇ, ಈ ಕ್ಲೆನ್ಸಿಂಗ್ ಆದ ಕೂಡಲೇ ಮಾಡುವಂಥ ಒಂದು ಪ್ರಕ್ರಿಯೆ. ಈ ಒಂದು ಮಾಯಿಶ್ಚರೈಸಿಂಗಿಂದ ಯಾವುದರಿಂದ ಮಾಡ್ಬೋದು? ವರ್ಜಿನ್ ಕೊಕೊನಟ್ ಆಯಿಲ್, ವರ್ಜಿನ್ ಆಲಿವ್ ಆಯಿಲ್, ತುಪ್ಪ, ಅಥವಾ ಈ ಒಂದು ಲೋಳೆ ಸರ ಅಥವಾ ಅಲೋವೆರಾ. ಸೊ ಇದರಿಂದ ಯಾವುದಾದ್ರು ಒಂದನ್ನು ಬಳಸಿ ಇದು ಮಾಡಾದಮೇಲೆ, ಕ್ಲೆನ್ಸಿಂಗ್ ಮಾಡಾದಮೇಲೆ ನೀವು ಅದನ್ನು ಹಚ್ಚಿ ಬಿಡಬೇಕು. ಸೊ ಹಾಗೆ ಬಿಟ್ಬಿಡ್ಬೇಕು. ಸೊ ಹೀಗೆ ಮಾಡೋದ್ರಿಂದಾಗಿ ಮಾಯಿಶ್ಚರೈಸಿಂಗ್ ಇಫೆಕ್ಟ್ ಆಗುತ್ತೆ. ಅಲ್ಲಿಗೆ ಸಾಕಷ್ಟು ಈ ಒಂದು ನೀರಿನ ಅಂಶ ಅಥವಾ ಒಂದು ಮಾಯಿಶ್ಚರೈಸಿಂಗ್ ಇಫೆಕ್ಟ್ ಸಿಗುತ್ತೆ. ಚರ್ಮ ಹೊಳಪು ಬರಲಿಕ್ಕೆ, ಮೊದಲ ಕಲರಿಗೆ ಬರಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಅಲ್ಲಿಗೆ ನಾವು 2 ವಿಷಯವನ್ನು ತಿಳ್ಕೊಂಡ್ವಿ. ಕ್ಲೀನಿಂಗ್ ಆ್ಯಂಡ್ ಈ ಒಂದು ಕ್ಲೀನಿಂಗ್ ಮತ್ತು ಮಾಯಿಶ್ಚರೈಸಿಂಗ್, ಇದು ಎರಡನ್ನೂ ಒಟ್ಟಿಗೆ ಮಾಡುವಂಥದ್ದು. ಕ್ಲೀನಿಂಗ್ ಆದಮೇಲೆ ಮಾಯಿಶ್ಚರೈಸಿಂಗ್ ಮಾಡೋದು. ಇನ್ನೊಂದು ಸ್ಕ್ರಬ್ಬಿಂಗನ್ನು ನೀವು ವಾರದಲ್ಲಿ 1 ದಿವಸ ಅಥವಾ 2 ದಿವಸ ಮಾಡ್ಬೋದು. ಇದ್ರ ಜೊತೆ ಮಾಡಬೇಕು ಅಂತಿಲ್ಲ, ಬೇರೆ ಟೈಮಲ್ಲಿ. ಸ್ಕ್ರಬ್ಬಿಂಗ್ ಹೇಗೆ ಮಾಡೋದು? ಒಂದು ನಿಂಬೆಹಣ್ಣನ್ನು ತೆಗೆದುಕೊಳ್ಳೋದು, ನಿಂಬೆಹಣ್ಣನ್ನು ಕಟ್ ಮಾಡೋದು. ಸೊ ಅರ್ಧ ನಿಂಬೆಹಣ್ಣು ರೆಡಿ ಇದೆ, ಅದ್ರ ಮೇಲೆ ಸಕ್ಕರೆಯನ್ನು ಹಾಕೋದು. ಸೊ ಸಕ್ಕರೆಯನ್ನು ಹಾಕಿ, ಫುಲ್ ನಿಂಬೆಹಣ್ಣಿನ ಅರ್ಧ ನಿಂಬೆ ಕಡಿಯ ಮೇಲೆ ಫುಲ್ ಸಕ್ಕರೆಯನ್ನು ಹಾಕಿ ಸ್ಕ್ರಬ್ ಮಾಡೋದು. ಈ ಸ್ಕ್ರಬ್ಬಿಂಗ್ ಮಾಡೋದ್ರಿಂದ ಡೆಡ್ ಸ್ಕಿನ್ ಎಲ್ಲ ಹೋಗಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಹೊಸ ಚರ್ಮ ಬರಲಿಕ್ಕೆ ಅನುಕೂಲ ಆಗುತ್ತೆ. ತುಂಬ ಗಾಯ ಬರೋ ಥರ ಸ್ಕ್ರಬ್ ಮಾಡಬೇಡಿ, ಆದರೆ ಸ್ವಲ್ಪ ಡೆಡ್ ಸ್ಕಿನ್ ಹೋಗಬೇಕು ಅಷ್ಟು ಒಂದು ಪ್ರೆಷರನ್ನು ಹಾಕಿ ಸ್ಕ್ರಬ್ಬಿಂಗನ್ನು ಮಾಡೋದ್ರಿಂದಾಗಿ ಡೆಡ್ ಸ್ಕಿನ್ ಹೋಗುತ್ತೆ, ಹೊಸ ಚರ್ಮ ಬರಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಅಲ್ಲಿಗೆ ನಾವು ಇವತ್ತು ತಿಳ್ಕೊಂಡಿದ್ದೇವೆ. ಮೊದಲನೇದಾಗಿ ಕ್ಲೆನ್ಸಿಂಗ್ ಆದಮೇಲೆ ಮಾಯಿಶ್ಚರೈಸಿಂಗ್ ಅಂದರೆ ಯಾವುದೆಲ್ಲ ಬಳಸ್ಬೋದು ಅಂತ ನಾನು ಹೇಳಿಕೊಟ್ಟೆ. ಆಮೇಲೆ ವಾರದಲ್ಲಿ 1 ದಿವಸ ಅಥವಾ 2 ದಿವಸ ಸ್ಕ್ರಬ್ಬಿಂಗ್. ಸೊ ಈ ಒಂದು ನಿಂಬೆ ಕಡಿಗೆ, ನಿಂಬೆಯ ಒಂದು ಪೀಸಿಗೆ, ಅರ್ಧ ಪೀಸಿಗೆ ಸಕ್ಕರೆಯನ್ನು ಹಾಕ್ಕೊಂಡು ಸ್ಕ್ರಬ್ಬಿಂಗ್ ಮಾಡುವಂಥದ್ದು. ಇನ್ನು 4ನೇದು ಪ್ಯಾಕ್. ಸೊ ಪ್ಯಾಕ್ ಕೂಡ ಆಗಬೇಕಲ್ವಾ? ಸೊ ಆಗ ನಮ್ಮ ಚರ್ಮದ ಸೌಂದರ್ಯ ಜಾಸ್ತಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಕುತ್ತಿಗೆಯ ಭಾಗದಲ್ಲಿ ಮುಖ್ಯವಾಗಿ ಕೆಲವರಿಗೆ ಈ ಒಂದು ಭಾಗದಲ್ಲೇ ಕಪ್ಪಾಗಿರುತ್ತೆ. ಆ ಕಪ್ಪನ್ನು ಸರಿ ಮಾಡಲಿಕ್ಕೆ ಇದು ಬಹಳ ಉಪಯುಕ್ತ ಆಗುತ್ತೆ ಈ ಒಂದು ಪ್ಯಾಕಿಂಗ್. ಸೊ ಈ ಪ್ಯಾಕನ್ನು ಹೇಗೆ ಮಾಡೋದು?
ಸೊ ಒಂದಿಷ್ಟು ಓಟ್ಸನ್ನು ತೆಗೆದುಕೊಳ್ಳೋದು. ಓಟ್ಸ್ ಎಲ್ಲ ಕಡೆ ಸಿಗುತ್ತೆ. ಓಟ್ಸನ್ನು ಮಿಕ್ಸಿಯ ಚಿಕ್ಕ ಜಾರಲ್ಲಿ ಹಾಕಿ ಪುಡಿ ಮಾಡಿ ಇಟ್ಕೊಳ್ಳೋದು. ಈ ಓಟ್ಸಿನ ಪುಡಿಗೆ 1 ಅಥವಾ 2 ಬಾಳೆಹಣ್ಣನ್ನು, ಯಾವುದೇ ಬಾಳೆಹಣ್ಣಾದರೂ ಆಗತ್ತೆ, ಆದರೆ ಒಳ್ಳೆ ಹಣ್ಣಾದಂತಹ ಒಂದು ಬಾಳೆಹಣ್ಣು ಆಗಬೇಕು, ಅದನ್ನು ಸೇರಿಸೋದು. ಹಾಗೆ ಅದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಹಾಕೋದು. ಸೊ ಜೇನುತುಪ್ಪ ಒಂದು 2 ಚಮಚದಷ್ಟು, ಈ ಒಂದು ಓಟ್ಸ್ ಪುಡಿಗಳು ಹಾಗೂ ಗಿವುಚಿದಂತಹ ಬಾಳೆಹಣ್ಣು. ಸೊ ಅದು ಇನ್ನು ಸ್ವಲ್ಪ ನಮಗೆ ಕ್ರೀಮಿ ಥರ ಆಗಬೇಕು ಅಂತ ಸ್ವಲ್ಪ ನೀರನ್ನು ಹಾಕಿ ನೀವು ಮಿಕ್ಸಿಯಲ್ಲಿ ತಿರ್ಸ್ಕೊಳ್ಬೋದು. ಆವಾಗ ಅದು ಕ್ರೀಮ್ ಥರ ಆಗುತ್ತೆ. ಸೊ ಅದನ್ನು ಪ್ಯಾಕ್ ಥರ ಹಾಕ್ಕೊಳ್ಳು. ಎಲ್ಲಿ ಪ್ರಾಬ್ಲಮ್ ಇದೆಯೋ, ಈ ಒಂದು ತುದಿ ಇರ್ಬೋದು, ಕಾಲಿರ್ಬೋದು, ಅಥವಾ ಕುತ್ತಿಗೆಯ ಭಾಗ ಇರ್ಬೋದು, ಎಲ್ಲಿ ಕಪ್ಪಾಗಿದೆಯೋ ಆ ಒಂದು ಭಾಗಕ್ಕೆ ಅದನ್ನು ಹಾಕ್ಕೊಳ್ಳೋದು. ಹಾಕಿ ಸುಮಾರು ಒಂದು 20 ನಿಮಿಷ ಬಿಟ್ಟು ಉಗುರು ಬಿಸಿ ನೀರಲ್ಲಿ ವಾಶ್ ಮಾಡಿಕೊಳ್ಳಿ. ಇಲ್ಲಿಗೆ ಪ್ಯಾಕ್ ಕೂಡ ಆಯಿತು. ಸೊ ಅಲ್ಲಿಗೆ ಈ ಒಂದು ಹೈಪರ್ ಪಿಗ್ಮೆಂಟೇಷನನ್ನು ಅಥವಾ ಈ ಒಂದು ಭಾಗದಲ್ಲಿ, ಕುತ್ತಿಗೆಯ ಭಾಗದಲ್ಲಿ ಆದಂಥ ಕಪ್ಪನ್ನು ಮನೆಯಲ್ಲೇ ಕಡಿಮೆ ಮಾಡಿಕೊಳ್ಳಿಕ್ಕೆ ಅತ್ಯಂತ ಸರಳವಾದ, ಪರಿಣಾಮಕಾರಿ, ಖರ್ಚು ಕಡಿಮೆ ಇರುವಂಥ ಉಪಾಯವನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೇನೆ. ಇಷ್ಟೇ ಮಾಡಿದರೆ ಸಾಲೋದಿಲ್ಲ. ಈಗಾಗಲೇ ನಾನು ಹೇಳಿದಂತೆ ಮತ್ತೊಮ್ಮೆ ನಾನು ರಿಪೀಟ್ ಮಾಡ್ತೇನೆ. ಜಾಸ್ತಿ ನೀರು ಕುಡಿಯುವಂಥದ್ದು, ದಿನಕ್ಕೆ 10ರಿಂದ 15 ಬಾದಾಮಿ ಅಥವಾ ಗೋಡಂಬಿ ಅಥವಾ ಬಡವರ ಬಾದಾಮಿ, ಶೇಂಗಾವನ್ನು, ಕಡಲೆಕಾಯಿ ಬೀಜವನ್ನು ತಿನ್ನುವಂಥದ್ದು, ಹಾಗೆಯೇ ಹಣ್ಣು ಹಂಪಲುಗಳನ್ನು ಜಾಸ್ತಿ ಸೇವಿಸುವಂಥದ್ದು, ವಿಟಮಿನ್ ಸಿ ರಿಚ್ ಆಹಾರ. ಯಾಕೆಂದರೆ ಈ ಒಂದು ಕೊಲ್ಲಾಜನ್ ಆಗಲಿಕ್ಕೆ, ಹೊಸ ಚರ್ಮ ಬರಲಿಕ್ಕೆ ನಮಗೆ ವಿಟಮಿನ್ ಸಿ ಬೇಕು. ಹಾಗಾಗಿ ವಿಟಮಿನ್ ಸಿ ಇರುವಂತಹ ಸೀಬೆಕಾಯಿ, ಪೇರಳೆಹಣ್ಣು, ಈ ಒಂದು ನಿಂಬೆ ಹಣ್ಣು, ಹಾಗೆಯೇ ಮೂಸಂಬಿ, ಈ ರೀತಿ ವಿಟಮಿನ್ ಸಿ ರಿಚ್ ಆಹಾರವನ್ನು ತೆಗೆದುಕೊಳ್ಳೋದು. ಯಾವಾಗಲೂ ವಿಟಮಿನ್ ಸಿಯನ್ನು ಬಿಸಿ ಮಾಡಿಬಿಟ್ರೆ, ಈಗ ತರಕಾರಿ ಅದ್ರಲ್ಲಿ ವಿಟಮಿನ್ ಸಿ ಇದೆ ಅಂತ ಇಟ್ಕೊಳ್ಳಿ, ಅದನ್ನು ನಾವು ಬಿಸಿ ಮಾಡಿಬಿಟ್ರೆ ಅದು ಆಕ್ಸಿಡೈಸ್ ಆಗಿಬಿಡುತ್ತೆ, ಭಾಳ ಸೆನ್ಸಿಟಿವ್ ಅದು, ಬೇರೆ ವಿಟಮಿನ್ಗಳು ಆಗಲ್ಲ. ಹಾಗಾಗಿ ಅದನ್ನು ಹಾಗೆ ನಾವು ಸೇವಿಸೋದನ್ನು ಅಭ್ಯಾಸ ಮಾಡಬೇಕು. ಹಸಿ ತರಕಾರಿಗಳನ್ನು ತಿನ್ನುವಂಥದ್ದು, ಹೀಗೆಲ್ಲ ಮಾಡಿ ಸಾಕಷ್ಟು ವಿಟಮಿನ್ ಸಿ ನಮಗೆ ಸಿಕ್ಕಿದಾಗ ತನ್ನಿಂತಾನೇ ಚರ್ಮದ ಹೊಳಪು ಜಾಸ್ತಿ ಆಗ್ತಾ ಹೋಗುತ್ತೆ. ಒಮೆಗಾ 3 ಸ್ಕಿನ್ನಿಗೆ ಬಹಳ ಒಳ್ಳೆಯದು. ಬೆಳಗ್ಗೆ ಒಂದು, ಸಾಯಂಕಾಲ ಒಂದು ಆಲ್ಫಾ ನ್ಯಾಚುರಲ್ ಒಮೆಗಾ 3 ನಾವು ತೆಗೆದುಕೊಳ್ತಾ ಬಂದಲ್ಲಿ ಖಂಡಿತವಾಗಿ ಚರ್ಮದ ಆರೋಗ್ಯ ಹೆಚ್ಚಾಗುತ್ತೆ. ಅಷ್ಟೇ ಅಲ್ಲ, ಸ್ಕಿನ್ ಆ್ಯಂಡ್ ಹೇರ್, ಆಲ್ಫಾ ನ್ಯಾಚುರಲ್ ಸ್ಕಿನ್ ಆ್ಯಂಡ್ ಹೇರ್ ಮಾತ್ರೆಯನ್ನು 1 ತಿಂಗಳು ಬೆಳಗ್ಗೆ ಒಂದು, ಸಂಜೆ ಒಂದು ತೆಗೆದುಕೊಳ್ಳೋದು. ನಂತರದಲ್ಲಿ ದಿನಕ್ಕೆ 1 ತೊಗೊಂಡ್ರೆ ಸಾಕು. 3 ತಿಂಗಳು ತೆಗೆದುಕೊಂಡ್ರೆ ನಮ್ಮ ಸಮಸ್ಯೆ ಸಂಪೂರ್ಣವಾಗಿ ಸರಿಯಾಗಿರುತ್ತೆ. ಈ ಮನೆಮದ್ದುಗಳು ಹಾಗೂ ಆಹಾರ ಔಷಧಿ ಹಾಗೂ ಆಹಾರ, ಈ 3ಅನ್ನು ಪಾಲಿಸಿ ನಮ್ಮ ಒಂದು ಚರ್ಮದ ಕಾಂತಿಯನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕಾಗತ್ತೆ. ಅದರಲ್ಲೂ ಮುಖ್ಯವಾಗಿ ಈ ಒಂದು ಹೈಪರ್ ಪಿಗ್ಮೆಂಟೇಷನ್ ಅಥವಾ ಕಪ್ಪಾದಂಥ ಒಂದು ಭಾಗವನ್ನು ನಮ್ಮ ನಾರ್ಮಲ್ ಚರ್ಮದ ಕಲರ್ಗೆ ತರಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ, ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇದನ್ನು ದಯಮಾಡಿ ಬೇರೆಯವರೊಂದಿಗೆ ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ತನ್ಮೂಲಕ ಈ ಒಂದು ಸರಳ ಮನೆಮದ್ದುಗಳನ್ನು, ಭಾರತೀಯ ಚಿಕಿತ್ಸಾ ಪದ್ಧತಿಯ ಸರಳ ವಿಷಯಗಳನ್ನು ಹೆಚ್ಚೆಚ್ಚು ಜನರಿಗೆ ತಲುಪಿಸೋಣ ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ನಿಮಗೆಲ್ಲರೂ ನಮಸ್ಕಾರ, ಧನ್ಯವಾದ.